ಯಾಕೆ ಬೇ ವಿನಯ್ ಬಂದ ಇಲ್ಲಲ್ಲ? ಹೆಂಡತಿ ಮಕ್ಳ ಮಕ್ಕ ನೋಡಕ್ಕೆ ಮನಸ್ಸಿಲ್ಲ ಏನು ಅವನಿಗೆ? ಏನು ಗಂಡ ಹೆಂಡತಿ ಜಗಳ ಮಾಡ್ಕೊಂಡಾರ? ಎಲ್ಲಿ ತರ್ತಿತ್ತಿಗೆ ಜಗಳೆಲ್ಲ ಪಗಳೆಲ್ಲ ಏನು ಬೇಕಾದಂಗೆ ಐತಿ. ಅವಕ್ಕೇನು ತಿನ್ನಕ್ಕೆ ಬರೋಣ ಉಣ್ಣಕ್ಕೆ ಬರೋಣ ಎದಕ್ಕೆ ಜಗಳ ಆಡ್ತಾರ? ಅಷ್ಟಕ್ಕೆ ಅವನು ಊರಾಗಿಲ್ಲ, ಬೇರೆ ದೇಶಕ್ಕೆ ಹೋಗ್ಯಾನ. ಅದಕ್ಕೆ ಈಗ ಹಂಗೆ ಹೋಗ್ಯಾನ ಅಂದ್ರೆ ಆಕಿನೊಟ್ಟು ಬೇಜಾರು ಮಾಡ್ಕೊಂತಾಳ ಅಂದು ಸುಮ್ಮನೆ ಬರ್ತಾನೆ ಅಂತ ಅನ್ನಕತ್ತೇನೆ. ಹಂಗೆ ಬರ್ಬೋದು ಇವತ್ತರ ನಾಳೆರ. ಹೌದನಾ? ನಾನು ಯಾಕೆ ಬರಲಿಲ್ಲಲ್ಲ ಅದಕ್ಕೆ ಕೇಳಿದೆ. ಮತ್ತು ಮಾವ? ನಾಳೆ ಇಬ್ರು ಒಂದು ತಾಸಿನ ಮಟ್ಟಿಗೆ ಆಗಲಿ ಜೊತೆಗೆ ಬಂದು ಮತ್ತೆ ಹೊಳ್ಳಿ ಹೋಗ್ತಾರಂತ. ಬೇಕಾದ್ರೆ ವಿನಯ್ 2 ದಿನ ಇದ್ದು ಬರವಲ್ನಾಕ ನೋಡೋಣಂತ. ನಿಮ್ಮ ಮಾವ ಮಾತ್ರ ನಿಲ್ಲಂಗಿಲ್ಲ, ಅವಸರ ಐತೆ ಅವ್ರದ್ದು, ಕೆಲಸ ಭಾಳ ಐತಂತ ಆಫೀಸ್ನಾಗ. ಹಂಗಾಗಿ ಅವರೇ ನಿಲ್ಲಂಗಿಲ್ಲ. ಅಂದಂಗೆ ದವಾಖಾನೆ ಬಿಲ್ ಲೇಟ್ ಆತು, ಎಲ್ಲ ಕಟ್ಟೆ ಕರ್ಕೊಂಬಂದ್ರೆ ಏನು ಹುಡುಗಿನ? ಇಲ್ಲಿ ಮೀನಾಕ್ಷಿ ಅಡ್ಮಿಟ್ ಮಾಡಿದ್ರಲ್ಲ, ಅಲ್ಲಿ ಎಷ್ಟು ಆತ ಏನವ ಗೊತ್ತಿಲ್ಲ. ಅವ್ರ ಅಪ್ಪನ ಕಟ್ಟಿ ಕರ್ಕೊಂಬಂದಾನ. ಇನ್ನೇನು ಹುಡುಗ್ರು ಅಡ್ಮಿಟ್ ಮಾಡೋದಲ್ಲಿ ಮಾತ್ರ ನಾನಾ ಕಟ್ಟಿ ಕರ್ಕೊಂಬಂದೆ ನೋಡು. ನಾನು ಅಂದ್ರೆ ನನವೇನಲ್ಲವ ರೊಕ್ಕ, ಮತ್ತು ಅವ್ರ ಅಪ್ಪನ ಕೊಟ್ಟದ್ದ ನೀನ ಕರ್ಕೊಂಬನಾಗಣ್ಣ ಅನ್ನ. ಹಂಗಾಗಿ ನಾನಾ ದುಡ್ಡು ಕಟ್ಟಿ ಹುಡ್ರನ್ನ ಕರ್ಕೊಂಡು ಬಂದೇವಿ. ಬೇಸಿದವು, ಈಗ ತೊಂದರೆ ಏನಿಲ್ಲ. ಇವು ರೊಕ್ಕ ಹೋದ್ರೆ ಹೋಗೋಲಕ್ ಬಿಡ್ರಿ. ಅತ್ತಾಗ ಮಕ್ಳು ಒಂದು ಚಂದಾಗಿ ಆರಾಮಾಗಿ ಮನೆಗೆ ಬಂದ್ವಲ್ಲ ಅಷ್ಟ ಸಾಕು. ಚಿಕ್ಕಮ್ಮರು ನೋಡಿದ್ರೆ ಅವತ್ತು ಎಷ್ಟು ಬೇದಾಡ್ಬಿಟ್ರು ಪಾಪ. ಹುಡುಗಿ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿತ್ತು. ಏನಾಕತ್ತೆ ಏನೋ ಅನ್ನಂಗಾತು. ಎತ್ಲಾಗರ ಆಗಲಿ ದೇವ್ರ ದೊಡ್ಡನ ಎಲ್ಲಾರನ್ನ ಆರಾಮ ಮಾಡಿ ಮನೆ ಕರಕ್ಕೆ ಕಳಿಸಿದ. ಅಲ್ಲಲ್ಲಿ ಅದೇನು ಸುಖ ಸುಮ್ಮನೆ ಆತಂತ ಮಾಡಿ ಏನು? ನಿಮ್ಮ ಚಿಕ್ಕಮ್ಮ ಹರಕೆ ಕಟ್ಕೊಂಡಾಳ, ಅದಕ್ಕೆ ಆರಾಮಾದವು ಹುಡುಗರು. ಇಲ್ಲಾಂದ್ರೆ ಬರೀ ದವಾಖಾನಿದ್ರ ಮೇಲೆ ಅಂದ್ರೆ ಯಾವಾಗ ಆಗ್ಬೇಕತ್ತವು? ಏನಾರೇಕಾಗಲಿ, ದವನಾರಾಗಲಿ ದುವಾನಾರ ಆಗಲಿ, ಒಟ್ಟು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಚಂದಾಗಿ ಆರಾಮಾಗಿ ಬಂದ್ವಲ್ಲ, ಅದ ದೊಡ್ಡದು ನೋಡುವ ಈಗ. ಯಾವ್ದೋ ಗಾಡಿ ಬಂದಂಗಾತ. ಅಯ್ಯ ವಿನಯ್ ಬಂದ್ರಿ. ಬಾರಪ್ಪ ಬಾ ವಿನಯ್ ಬಾ. ಅಲ್ಲೇ ನೀರು ನೋಡು, ಕಾಲಿಗೆ ನೀರು ಹಾಕ್ಯಂಬ. ಹ್ಞೂ ರೀ, ಆರಾಮದಿರಿ? ಹ್ಞೂನಪ್ಪ ನಾವು ಆರಾಮದೇವಿ, ನೀ ಆರಾಮದಿ ಅಲ್ಲ? ಬಾ ಒಳಗೆ ಬಾ. ಬಾರಪ್ಪ ವಿನಯ್ ಬಾ, ಕುತ್ಕ ಬಾ. ಇಷ್ಟ ತನಕ ನಿನ್ನ ನೆನೆಸ್ಕೊಳಕತ್ತಿದ್ದೆ ನೋಡು, ಯಾಕೆ ಬರಲೇ ಇಲ್ಲ ಹುಡುಗ ಅಂತಂದು. ಯಾವ ದೇಶಕ್ಕೆ ಹೋಗಿದ್ದಿ? 3 ದಿನಕ್ಕೊಮ್ಮೆ ಅದೇನಪ್ಪ ಹೊರದೇಶ ಜಗ್ಗ ಅಡ್ಡಾಡ್ತಿರ್ ಬಿಡು. ಒಮ್ಮೆ ನಮ್ಮನ್ನು ಕರ್ಕೊಂಡು ಹೋಗ್ರ, ನಾವು ಬರ್ತೀವಿ. ಆತಗಮ್ಮವ, ಇನ್ನು ಮುಂದೆ ಹೋದೆ ಅಂದ್ರೆ ಕರ್ಕೊಂಡು ಹೋಗ್ತಾನೆ ಅಂತ. ಅತ್ತಿ, ನಾನು ಪಾಪನ ಮತ್ತು ಮೀನಾಕ್ಷಿ ನೋಡಕ್ಕೆ ಹೋಗಿಲ್ಲ. ಅವ್ರಿಗೆ ಏನಾರು ಒಯ್ಬೇಕ ಏನೋ ಗೊತ್ತಾಗ್ಲಿಲ್ಲ ನನಗೆ. ಹಾಗಾಗಿ ಹಂಗೆ ಬಂದೆ ನಾನು. ಏನಾರು ತಗೋಬೇಕೇನತ್ತಿ? ಅಯ್ಯ ನಿಮ್ಮ ಊರು ಇಲ್ಲೇ ಅದಾರಲ್ಪ, ಅವ್ರನ್ನ ಕೇಳು. ಏನಾರು ಒಯ್ಬೇಕು ಬೇಡ ಅನ್ನೋದು ಅವ್ರ ಹೇಳ್ತಾರ, ಮತ್ತೆ ನನ್ನ ಕೇಳೋದೇನೈತಿ? ಬ್ಯಾಡ ಬಿಡತ್ತಿ, ನಿನಗೆ ಗೊತ್ತಿದ್ರೆ ಹೇಳು. ಇಲ್ಲ ಅಂದ್ರೆ ಅಮ್ಮನ ಕೇಳಿ ತಗೊಂಡು ಹೋಗ್ತಾನೆ ನಾನು. ಮತ್ತೆ ಯಾಕೆ ಹೂನ್ ಕೇಳೋದು? ಯಾಕಪ್ಪ ಹಂಗೆ ಯಾಕಂತಿದಿ? ಎಷ್ಟಾಗಲಿ ನಿಮ್ಮ ಊರಪ್ಪ, ಅವ್ರು ಏನು ಹೇಳ್ತಾರೆ ಅದನ್ನು ಒಯ್ಯೋದು ನಿನ್ನ ಕರ್ತವ್ಯ. ಅದೇ ಯಾಕ ಇಷ್ಟು ದಿನ ಇಲ್ಲದ ನೀನು ಒಬ್ಬನ ಹಿಂಗೆ ತೀರ್ಮಾನ ತಗೊಳಕತ್ತಿದಿ? ಮತ್ತೇನು ಮಾಡ್ಬೇಕತಿ? ನಾನು ಹೆಂಡ್ತಿ ಅನ್ನೋದನ್ನು ನೋಡ್ದೆ ನಮ್ಮವ್ವ ಆ ನಮ್ಮನೆ ಬೈದು ಬಂದಾಳ. ಮಕ್ಳಿದ್ರಷ್ಟ ಮನೆಗೆ ಬಾ ಅಂತ ಹೇಳಾಳ ಅಂತ ಆಕಿಗೆ. ಹೆಂಗೆ ಅನ್ಕೋಬೇಡ, ಕೇಳು. ಎಷ್ಟು ನೋವು ಆಗಕ್ಕಿಲ್ಲ ಆಕಿಗೆ? ಅಂದ್ರೆ ನಾನು ಮುಖ್ಯನ ಅಲ್ಲ ನಮ್ಮ ಅತ್ತಿಗೆ, ಎಷ್ಟು ಇದ್ರೂ ಮೊಮ್ಮಕ್ಳು ಅಷ್ಟ ಮುಖ್ಯ ಆಕಿಗೆ ಅನ್ನಂಗೆ ಅನ್ಸಲ್ಲ? ನೀನ ಹೇಳತ್ತಿ, ಆಕೆ ಮೊದ್ಲ ಪೇಷಂಟ್, ಆಕೆ ಮುಂದೆ ಇಂಥವೆಲ್ಲ ಮಾತಾಡ್ತಾರ. ನೀನು ಜೊತೆಗೆ ಇದ್ದೀವಿ. ಅವ್ರಿಗಾರ ಒಂದು ಸಮಾಧಾನ ಮಾಡಿ ಹಿಂಗೆ ಅನ್ಬೇಡ್ರಿ ಚಿಕ್ಕಮ್ಮರ ಅಂತ ನೀವರ ಒಂದು ಮಾತು ಹೇಳಿಲ್ಲ. ಹೆಂಗೆ ಅನಿಸ್ಬೇಡ ನನಗೆ. ನಾನು ಆ್ಯಕ್ಚುಲಿ ಈ ಟೈಮ್ನಾಗ ಆಕೆ ಜೊತೆಗೆ ಇರ್ಬೇಕಿತ್ತು, ನನಗೆ ಇರೋಕ್ಕಾಗಲಿಲ್ಲ. ಏನೋ ಬಂದುಬಿಡ್ತಾನಲ್ಲ, ನಾವು ಒಂದು ಇದ್ರ ಮೇಲೆ ಹೋಗಿದ್ದೆ ನಾನು. ಇಷ್ಟು ಜಲ್ದಿ ಡೆಲಿವರಿನೂ ಆಗಂಗಿಲ್ಲ, ಇನ್ನು ಟೈಮನ್ನು ಕೊಟ್ಟಾರ ಡಾಕ್ಟ್ರ್ ಅಂತಂದು. ಇಲ್ಲದ್ರೆ ನಾನು ಹೊಕ್ಕುದ್ದೇನೆ ಇಲ್ಲ. ಯಾವ ದೇಶ ಆದ್ರೇನು ಏನಾದ್ರೇನು, ನನಗೆ ಹೆಂಡತಿ ಮಕ್ಕಳು ಮುಖ್ಯ. ಅಲ್ಲ ಅಡ್ಡಿಲ್ಲಪ್ಪ, ಅಡ್ಡಿಲ್ಲ. ಚಲೋ ಮಾಡಿ ಕಳ್ಸಾಳಲ್ಲ ಗಿಣಿಶಾಸ್ತ್ರ ಪಾಠನ. ಏನು ಮಾತಾಡ್ಸೆ ಬಂದೇನಕ್ಕಿನ್ನೀಗಾಲ? ಮಾತಾಡ್ಸೆ ಬಂದಿದ್ದೆ ಅಂದ್ರೆ ಏನು ಒಯ್ಬೇಕು ನೋಡಾಕಂತ ನಾನು ಯಾಕೆ ಕೇಳಕ್ಕೆ ಬರ್ತಿದ್ನೆ ಬೇ? ಅಲ್ಲೇ ಇರ್ತಿದ್ದೆ. ಅಂದ್ರೆ ಇಷ್ಟೆಲ್ಲ ಸಂಭಾಷಣೆ ಫೋನ್ಯಾಗ ನಡೆದವು ಏನಂಗಾರ ನಿಮ್ಮವು? ಮತ್ತಿನ್ನು ಏನೇನು ಹೇಳ? ಆಕೆ ಏನಾರ ಹೇಳುವಲ್ಲಕ್ಕ, ಆಕೆ ಹೇಳಿದ್ದೆ ಏನಾರ ಸುಳ್ಳು ಐತೇನು? ಕರೆನ ಹೋದಲ್ಲ ಎಲ್ಲದು? ಯಾಕ ದನಿ ಭಾಳ ಏರಿ ಬರಕತ್ತೈತಲ್ಲ ನೋಡ. ಒಂದು ಸ್ವಲ್ಪ ವಿಚಾರ ಮಾಡಿ ಮಾತಾಡು. ನಾನೇನು ಕೆಟ್ಟದ್ದಾಗಲಿ ನಿನಗಂತಂದೇನು ಮಾಡಿಲ್ಲ. ಒಂದು ಸ್ವಲ್ಪ ಅರ್ಥ ಮಾಡ್ಕ್ಯ ನಿಮ್ಮ ಹೂವನ್ನ. ಏನು ಅಂದನ್ ನಾನು, ಯಾಕೆ ಅಂದನಿ ಅನ್ನೋದನ್ನ. ಇಲ್ಲಿ ನೋಡಪ್ಪ ವಿನಯ್, ಇದು ಮಾತಾಡ್ಬೇಕ ಬೇಡ ಗೊತ್ತಿಲ್ಲ ನನಗೆ. ಆದ್ರೆ ಒಂದು ಮಾತು ಹೇಳ್ತೇನೆ ನಿನಗೆ. ಹೇಳ್ಮಾವ ಏನದು? ಅಲ್ಲ, ನಿಮ್ಮವ್ವ ಮಾತಾಡೋಳ ಅಂತಂದು ನೀ ಹೆಂಡತಿ ಮಾತು ಕೇಳ್ಕೊಂಡು ಈ ನಮ್ನಿ ಜೋರು ಮಾಡಾಕತ್ತಿಯಲ್ಲ. ಆಕೆ ಯಾಕೆ ಇಷ್ಟು ಮಾತಾಡಿದ್ಲು ಅಂತ ನೀವು ಒಂದ್ಸಲ ಏನಾರು ವಿಚಾರ ಮಾಡಿದೇನ? ನೋಡ ಒಂದ್ಸಲ ವಿಚಾರ ಮಾಡಿ ನೀನು. ಅವು ಯಾಕೆ ಹಿಂಗೆ ಅಂದ್ಲು, ಏನು ತಪ್ಪು ಐತೆಕಿದು ಅನ್ನೋದು. ಬರೀ ಹೆಂಡ್ತಿ ತಿಳಿದ್ದು ಒಂದೇ ಕೇಳ್ಕೊಂಡು ಹಂಗೆ ಹೋಗ್ಬಾರ್ದು. ಅವು ಭಾಳ ದೀರ್ಘಕ್ಕೆ ಹತ್ತವು. ಅಲ್ಲ ಮಾವ, ಅದು ಏನಾರ ಆಗಲಿ ಸಮಾಧಾನ ಅನ್ನೋದು ಒಂದು ಇರ್ತತಿಲ್ಲ ಮನುಷ್ಯಾಗ. ನಿಧಾನ ಗುಣದಲ್ಲಿ ಹೇಳಿದ್ರಾಕತ್ತಿಲ್ಲ ಅದನ್ನು. ಹಂಗೆ ಆಪ್ರೇಷನ್ ಆದ ಟೈಮ್ನಾಗ ಆಪ್ರಿ ಕವು ಅಂದಂದ್ರೆ ಯಾವ ಮನುಷ್ಯ ತಡ್ಕಂತಾನೆ, ಯಾವ ಮನುಷ್ಯ ಸುಮ್ಮನೆ ಇರ್ತಾನೆ ಹೇಳು? ಏನೋ ಅವರು ಅಂಥೇಳಿ ಸುಮ್ಮನೆ ಅದರ. ಬೇರೆ ಯಾರಾಗಿದ್ರೆ ಅದ್ರ ಮಾತು ಬೇರೆ ಇತ್ತು ಬಿಡು, ಬೇಡ. ಈಗ ನೋಡು, ಏನಾರು ಮಾತಾಡಿದ್ರೆ ಬೀಗ್ರ ಪರವಾಗಿ ಹೆಂಡತಿ ಪರವಾಗಿ ಮಾತಾಡ್ತಾನ. ಮಗ ನನಗೆ ವಿರುದ್ಧಾಗ್ಯಾನ ಅಂತಂದು ಅನಿಸತ್ ನಮ್ಮ ಮೂಗ. ಯಾಕೆ ಬೇಕು? ಬೇಡ ಮಾತಾಡೋದೇ ಬೇಡ. ಕೇಳ್ದೇನು ಬೇಯವ? ನೋಡು ಹೆಂಗದ ನಿನ್ನ ಮೊಮ್ಮಗ. ನಾನು ಸೊಸಿನ ಮಗಳಿಗಿಂತ ಒಂದು ಕೈ ಜಾಸ್ತಿನ ಪ್ರೀತಿಲಿ ನೋಡ್ಕೊಂಡೆ. ಇತ್ತನ ಕಡ್ಡಿ ಎತ್ತಿತ್ತಾಗ ಹಾಕಾಕ್ಬಿಡ್ತಿದ್ದಿಲ್ಲ. ಏನಾರ ಆಗಲಿ ಹೆಂಗಾರ ಆಗಲಿ ಚಂದ ಇರಲಿ ನನ್ನ ಮೊಮ್ಮಕ್ಕಳು ಸೊಸಿ ಅಂತೇಳಿ ಅಷ್ಟು ಕಾಳಜಿ ಮಾಡಿ ನೋಡಿದೆ. ನೋಡು ಈ ಬಾಡೆ ಒಂದು ಸ್ವಲ್ಪರ ವಿಚಾರ ಮಾಡ್ತಾನ ನಮ್ಮವು ಯಾಕೆ ಅಂದ್ಲು ಅನ್ನೋದನ್ನು. ನಂದು ಎಷ್ಟರ ನೂರು ಹೊಲ್ದಕ್ಕವ ಸೊಂಟ ಹೇಳಾಕೆ ಬರಲಿಲ್ಲ ಹೊಟ್ಟೋತು.
ಅದ್ರಾಗನ ಆಕಿಗೆ ಕೇಸರಿ ತಂದು ಕೊಡೋದು ಹಣ್ಣು ತಂದು ಕೊಡೋದು ಹಂಗೆ ಇಡ್ತಾಳೆ ತೆಗಿ ನಂದು ಹೆಚ್ಚು ಕೊಡೋದು ಸತಿ ಎಲ್ಲ ಮಾಡ್ತಿದ್ದೆ ಇವ್ನಿಗೆ ಅದೆಲ್ಲ ಕಂಡಿರಕ್ಕಲ್ಲ. ಈಗ ನೋಡ್ಬೇ ಮಾತಾಡೋದು ಹೆಂಗೆ ಮಾತಾಡ್ತಾನ, ತಾಯಿಗೆ ವಿರುದ್ಧ ಹೆಂಗೆ ಮಾತಾಡ್ತಾನೆ ನೋಡು ಅವನು. ಏನೋ ಅಂದ್ರೆ ಮಾಡಿದ ಕೈ ಒಳ್ಳೇವಲ್ಲ, ಮಾಡಬಾರ್ದು ಅಷ್ಟು ಒಳ್ಳೇದು. ಮಾಡಿನೂ ಒಂದು ಮಾತು ಅನಿಸ್ಕೋಬೇಕಂದ್ರೆ ನಮಗೆಷ್ಟು ನೋವು ಆಕತಿ. ಇವ ನೀ ಏನು ಮಾಡಿಲ್ಲ ಅಂತ ನಾನೆಲ್ಲಂದೆ. ಹಾಂ, ಇಂಥ ಟೈಮ್ನಾಗ ಬೈಯೋದು ಹರ್ಕತ್ತಿತ್ತೇನೋ ಅಂತ ಕೇಳಾಕತ್ತಿದ್ದು ನಾನು. ಆಕಿಗೇನು ಗೊತ್ತಿತ್ತ ಹಿಂಗೆ ಆಕತಿ ಅನ್ನೋದು? ಆಕೇನು ಬೇಕಂತ ಮಾಡಿದ್ಲ ಏನ? ಎಲ್ಲರೂ ಬರ್ಬೇಕು ಹೋಗ್ಬೇಕು ಅಂತ ಹೆಣ್ಮಕ್ಳಿಗೆ ಹೆಂಗೆ ಆಸೆ ಇರ್ತೈತಿ, ಆಕಿಗೆ ಒಂದು ಆಸೆ ಇತ್ತು ಅವ್ರ ಮನೆಗೆ ಹೋಗ್ಬೇಕು ನಾನು ಅನ್ನೋದು, ಅದಕ್ಕೆ ಬಂದಿದ್ಲು. ನೀನು ಅದನ್ನು ದೊಡ್ಡ ತಪ್ಪಾಗೈತೇನೋ ಆಗಬಾರ್ದು ಅನ್ನಂಗೆ ಮಾಡಿದ್ರೆ ನೋಡು ಮತ್ತು ನೀನೇ ವಿಚಾರ ಮಾಡು. ಲೋ ಹಲ್ಕಟ್ಪಾಡೆ, ನಾನು ಅದಕ್ಕಲ್ಲ ಆಕಿನ ಬೈದದ್ದು. ಅವರು ಅಪ್ಪನ್ನ ಬೈಬೇಕಾಗಿತ್ತು ನಾನು, ಅವ್ರಿಗೆ ಅನ್ಲಿಲ್ಲ, ಹೊಳ್ಳಿ ಇಕ್ಕಿಗೆ ಅನ್ನಲ್ಲ. ಅದು ಆಗಿರೋ ತಪ್ಪು. ಅದು ದವಾಖಾನೆ ಸೇರ್ಸಾಕತ್ತಾರ, ಅವಾಗಾರ ಹೇಳ್ಬೇಕ ಹಿಂಗೆ ಸೇರಸಾಕತ್ತೇವೆ ನಾವು ದವಾಖಾನೆಗೆ, ಹಿಂಗೆ ತ್ರಾಸ ಆಗೈತೆ ಅಕ್ಕಿಗೆ ಬರ್ರಿ ಅಂತಂದು ಒಂದು ಮಾತು. ಬರ್ರಿ ಅನ್ನೋದು ಬ್ಯಾಡ ಬಿಡು. ಅವರು ಹಿಂಗೆ ತ್ರಾಸ ಆಗೈತೆ ಅಂದ್ರೆ ನಿಂತ ಕಾಲ ಮೇಲೆ ಬರ್ತಿದ್ದೆ ನಾನು. ಅದನ್ನು ಸತ್ಯ ಹೇಳಿಲ್ಲ ಅವರು. ಒಮ್ಗೆ ಹೆರಿಗಾಗಿ ಅವನ್ನೆಲ್ಲ ಮಕ್ಕಳು ತಗೊಂಡೋಗಿ ಆಸ್ಪತ್ರೆಗೆ ಇಟ್ಟು ಯಾವುದೋ ಗ್ಲಾಸ್ನಾಗ ಇಟ್ಟು ಎಲ್ಲ ಆದಮೇಲೆ ನಾನಾಗಿ ಉಂಡಿ ಕೊಡಕ್ಕೆ ಬಂದೆ ಅಂತೇಳಿ ನನಗೆ ಗೊತ್ತಾಯ್ತು ವಿಚಾರ. ಇಲ್ಲದ್ರೆ ಎಲ್ಲ ಆದಮೇಲೆ ಹೇಳ್ತಿದ್ರಿ ಇವರು, ಎಲ್ಲ ಮುಗಿದ್ಮೇಲೆ ಕತಿ. ಇಸಲವ ಮುಗಿಸ್ಬಿಡ್ಬಾರ್ದ ಏನು ಅವನ ಜೊತೆಗೆ? ಅವನು ಏನೋ ಮಾತಾಡ್ತಾನಂತ ನೀನು ಹಂಗೆ ಮಾತಾಡೋದೇನ? ಹೋಗ್ಬಿಡು ಸಾಕು. ಏನೇನು ಒಯ್ಬೇಕು ಏನೇನಿಲ್ಲ ನೋಡು. ನಮ್ಮ ಪದ್ಧತಿ ಪ್ರಕಾರ ಒಯ್ತೇವೆ ಅಂದ್ರೆ ಇಲ್ಲಿ ನೇಮದ ಪ್ರಕಾರ ಒಯ್ರಿ. ಬೇಡವ ನಾವು ನಮ್ಮ ಊರ ಕಡೆ ಇದ್ದಂಗೆ ಒಯ್ತೇವೆ ಅಂದ್ರೆ ಹಂಗಾರ ಒಯ್ರಿ. ಏನದು ಕೊಟ್ಟು ಕಳಿಸ ಅವನಿಗೆ ಹೋಗೋಲ್ನಕ್ಕ. ಇಲ್ಲವ ನಾನಂತ ಏನು ಹೇಳಕ್ಕೆ ಹೋಗೋದಲ್ಲ ತೆಗಿ. ಆಮೇಲೆ ನೀನು ಅದನ್ನು ಹೇಳಿಲ್ಲ ಇದನ್ನು ಹೇಳಿಲ್ಲ ಅಂತ ನನ್ನ ಜೊತೆ ಜಗಳ ತೆಗೆದ ಅಂದ್ರೆ ನನ್ನ ಮಗ ನಾ ಏನು ಮಾಡಕ್ಕೆ ಹೋಗಲಿ? ಬೇಡ ಯಾವುದೇ ಅದು ತನಗೇನು ತಿಳಿತೈತೆ ಅದನ್ನ ತಗೊಂಡು ಹೋಗೋಲ್ನಕ್ಕ. ನನಗೇನು ಬೇಕಾಗಿಲ್ಲವ. ಹಂಗೆ ನೋಡಿದ್ರೆ ಈಗ ಏನು ಒಯ್ಯಂಗ ಇಲ್ಲ. ಒಮ್ಗೆ ತಿಂಗಳು ತುಂಬ ಮುಂದೆ ಒಯ್ತಾರೆ ನಮ್ಮ ಕಡೆಗೆಲ್ಲ. ಅಕ್ಕಿ ಗೋಧಿ ಬೆಲ್ಲ ಸಕ್ಕರೆ ಬ್ಯಾಳಿ ಒಟ್ಟು ಬಾಂಟಿಗೆ ಕೊಬ್ಬರಿ ಖಾರ ತುಪ್ಪ ಎಲ್ಲ ಒಯ್ಬೇಕು. ಆದರೆ ತಿಂಗಳು ತುಂಬ ಮುಂದೆ ಕೊಡ್ತಾರೆ ನಮ್ಮ ಊರ ಕಡೆಗೆ. ಮತ್ತು ಈ ಊರ ಕಡೆ ಲೆಕ್ಕಕ್ಕೆ ಈಗ ಒಯ್ದ್ರೆ ನಡಿತೈತಿ, ಏನು ತೊಂದ್ರೆ ಇಲ್ಲ. 5 ದಿವಸ ಮಾಡ್ತಾರೇನೋ ಇವತ್ತು. ಮಾಡಿದ್ದಾಕತಿ ಅದನ್ನು ಕೊಟ್ಟದ್ದಾಕತಿ. ಕೊಬ್ಬರಿ ಎಣ್ಣೆ ಬೇಬಿ ಸೋಪು ಬೇಬಿ ಆಯಿಲ್ ಎಲ್ಲವನ್ನು ತಗೊಂಡು ಹೋಗ್ಬೇಕು. ಹೇಳ್ಬಿಡಲ್ಲ ಅಲ್ತೇವ ಅವನಿಗೆ ಏನಾರ ಯಾಕೆ ಒಯ್ವಲ್ಲ ನಕ್ಕೆ ಇಷ್ಟ್ರಾಗ. ಬಾ ಮಾವ, ಇವನ್ನೆಲ್ಲ ತಗೊಂಡ್ ಬರೋಣ ಪ್ಯಾಟೆಗೆ ಹೋಗಿ. ನನಗೆ ಗೊತ್ತಾಗಲ್ಲ ಒಬ್ಬನಿಗೆ ಅದಕ್ಕೆ. ಹಾಂ ಹೋಗೋಣ ಅಂತಡಿ, ಒಂದು ನಿಮಿಷ ನಿಂತ್ಗ. ಚಾಪಾ ಕುಡಿ ಕುಂದ್ರು ನಿಂದ್ರು ಒಟ್ಟು. ಯಾಕೆ ಅಷ್ಟು ಅವಸರ ಮಾಡ್ತಿದ್ದಿ? ಅಲ್ಲ ಬೇ, ಕೇಳ್ಸೋದು ಪಾಳ್ಸೋದು ಮಾಡಿರೇ ಇಲ್ಲ. ಮತ್ತು ವಿನಯ್ ಹೋಗಿ ನೋಡ್ಬೋದಲ್ಲ. ಮತ್ತು ತಂದಿ ಮೇಲೆ ಏನೋ ದೋಷ ಪಾಸೆ ಬರೋ ಅಂಥದ್ದು ಏನಿಲ್ಲದಲ್ಲ ನಕ್ಷತ್ರ. ಯಾಕೆ ಹೇಳಕ್ಕೆ ಬರಲ್ಲ ಒಮ್ಮೊಮ್ಮೆ ಹಂಗಿರ್ತಾವಂಥವು. ಅದಕ್ಕೆ ನೀ ನೋಡಿದ್ರೆ ಮೊದಲು ದೇವ್ರ ಮೇಲೆ ಭಾಳ ಭಕ್ತಿ ಮಾಡ್ತಿದ್ದಿ, ಅದಕ್ಕೆ ಕೇಳಿದ್ನವ. ನೋಡಪ್ಪ ನಿನಗೆ ತಿಳಿತೈತಿ ನಿಮ್ಮ ಅಕ್ಕ ಹೆಂಗೆ ಅನ್ನೋದು. ಪಾಪ ನನ್ನ ಹೊಟ್ಟೆ ಹುಟ್ಟಿದ ಮಗ್ಗ ಅರುವಾಗಿಲ್ಲ ಹೆಂಗದ ನಮ್ಮವ್ವ ಅನ್ನೋದು. ನಾನು ಹೋಗಿದ್ನಲ್ಲಪ್ಪ ಹರಕೆ ಕಟ್ಕೊಂಬರಕಂತ ದೇವ್ರ ಗುಡಿಗೆ. ಹರಕೆ ಹೊತ್ಕೊಂಡು ಎಲ್ಲ ಸ್ವಾಮಿಯರನ್ನ ಕೇಳ್ಕೊಂಡ ಬಂದಾನೆ. ಅಡ್ಡಿ ಇಲ್ಲ ಅಂತ ನೋಡ್ಬೋದಂತ, ಏನು ತೊಂದರೆ ಇಲ್ಲ. ತೋರಿಸ್ರಿ ಮಕ್ಕಳನ್ನ ಅಂತ ಅಂದಾರ ಸ್ವಾಮಿಯರು. ಹಂಗೆ ಒಂದು ಬೆಳ್ಳಿ ಉಂಗುರ ಒಂದು ಬಂಗಾರ ಉಂಗುರ ತಗೊಂಬಂದು ನೋಡೋಣ. ಹಂಗೆ ನೋಡಕ್ಕೆ ಹೋಗ್ಬೇಡ ಅನ್ನೋನಿಗೆ ಅಂದಂಗಿಲ್ಲ ಅಲ್ತೇವ. ಏನಾರ ಬಿಟ್ಟನೇನ ಒಂಚೂರು ನೆನಪು ಮಾಡಿ ಬರೋದು ಬಿಡೋ ಅನ್ನೋ ಲಿಸ್ಟ್ನಾಗ. ಎಲ್ಲ ಹೇಳಿರಿ ಚಿಕ್ಕಮ್ಮರ, ಏನೋ ಸಣ್ಣ ಪುಟ್ಟ ಒಂದೊಂದು ಬಿಟ್ಟಿರಿ. ಅವ ಒಂದಿಷ್ಟು ಅಳವಿ ಬೀಜ, ಅಷ್ಟು ಚಲೋ ಹಾಲು ಅಡಿಕೆ, ಒಂದಿಷ್ಟು ಅಜ್ವಾನ ಬಜ್ಜಿ ಇಂಥವಷ್ಟ ತರಿಸ್ಬೇಕ್ರಿ, ಬೇರೆ ಏನಿಲ್ಲ. ಹೌದಲ್ಲ, ಅವನ್ನ ಹಾಕ್ಬಿಟ್ಟಿದ್ದೆ ಲಕ್ಷಣ ಇದ್ದಲ್ಲವ. ಅವಿಸ ತಗೊಂಡು ಹಂಗೆ ಒಟ್ಟು ಬಂಗಾರದ ಉಂಗುರ ಅನ್ನಲ್ಲ ಅದನ್ನ ತಗೊಂಡು ನೋಡಕ್ಕೆ ಹೋಗೋಣವ ಅವನಿಗೆ. ಅಲ್ಲ ಕೊಬ್ಬರಿ ಖಾರ ಕೊಡಕ್ಕೆ ಹೋಗೋದು ಹಂಗೆ ಹೋಗ್ತಾರೇನ ಯಾರು? ಅವನೊಬ್ಬನ ಕಳಿಸ್ತಾರೇನ? ಎಲ್ಲ ಸಾಮಾನು ತಗೊಂಡು ಮನೆಗೆ ಬರಲಿ. ಆಮೇಲೆ ನೀನು ಅವನು ಮತ್ತು ಈಕೆ ಲಲ್ಲಿ ಮತ್ತು ನಾಗಪ್ಪ ಹೋಗಿ ಕೊಟ್ಟು ಮಾತಾಡ್ಸ್ಕೊಂಡು ಅವ್ರಾಗೆ ಅನುಕೂಲ ಆಯ್ತು ಮಾಡಿದ್ರೆ ಉಣ್ಣಾಕ ಊಟ ಮಾಡಿರಿ. ಇಲ್ಲ ಅಂದ್ರೆ ಬಂದು ನಮ್ಮ ಮನೆಗೆ ಊಟ ಮಾಡ್ರಲ್ಲ, ಏನಾಯ್ತು? ಹಂಗೆ ಒಬ್ಬೊಬ್ಬರನ್ನ ಕಳಿಸ್ತಾರೇನು ಕೊಬ್ಬರಿ ಖಾರ ಕೊಡಕ್ಕೆ? ಏನು ಶಣಕ್ಕಿದೆಯವ? ನಾ ಹೋಗೋದಲ್ಲವ, ಬೇಕಾರೆ ಅವನಿಗೆ ಅವ್ರ ಅತ್ತೆ ಕರ್ಕೊಂಡು ಹೋಗನ್ನು. ಹಂಗೆ ಒಂದು 5 kg ಶಾವಿಗೆನ ತಗೋಬೇಕು ನೋಡು. ನೆನಪಾಯಿನಲ್ಲ ಶಾವಿಗೆದು ಈಗ ಲಕ್ಷಕ್ಕೆ ಬಂತು. ಪೇಟೆಗೆ ಸಿಗ್ತೇವೆ ನೋಡು ಸುರವನ್ನಿ ಶಾವಿಗೆ ಅಂತಂದು ಭಾರಿ ಚಲೋ ಬರ್ತಾವೆ. ಶಾವಿಗೆ ಒಂದ್ಕೊಂದು ಅಂಟಂಗಲ್ಲ ಬಳ್ಳಿ, ಅವನ್ನ ತಗೊಂಡ್ಬಿಡಲ್ಲಲ್ತೇವ. ಸರಿ ತಗೋರಿ ಚಿಕ್ಕಮ್ಮರ. ಐತಿ ಬಾ ಬಡ ಬಡ ಹೋಗೋಣ. ಅಲ್ಲಲ್ಲ ಬಡ್ಕೊ ಊರು ಬಡ್ಕೊ. ನಿಮ್ಮವ್ವ ಏನೋ ಒಂದು ಮಾತು ಅಂದಾಳ ಅಂತಂದು ಆಕೆ ಜೊತೆ ಮಾತು ಬಿಟ್ಟು ಆಕೆ ಬರೋದಿಲ್ಲ ಅಂದ್ರೆ ಸುಮ್ಮನಾದಿಯೇ. ಬಾರ್ ಬೇಯವ್ವ ನನ್ನ ತಪ್ಪಾತು ಅಂತಂದು ಒಂದು ಮಾತು ಅಂದ್ರೆ ಆಗಂಗಿಲ್ಲನ? ಏನು ಸೌಕಳಿ ಬರ್ತೀಯನ್ ನೀನು? ಮಂಗಾಳೆ ಮಂಗ ಹೋಗಿ ಹಂಗೆ ಮಾಡಬಾರ್ದು. ಸಣ್ಣರಾಗಿ ತಿಳ್ಕೊಬೇಕು ಒಂಚೂರು. ದೊಡ್ಡರು ಯಾಕೆ ಹೇಳಿರ್ತಾರೆ ಏನು ಅನ್ನೋದು. ಎಲ್ಲನೂ ಪೆಟ್ಟಿಗೆ ಹಚ್ಕೊಂತ ಕೂತ್ಕೊಂಡ್ರೆ ಯಾಕೆ ಇಷ್ಟು ವರ್ಷ ನಿನ್ನಾಗ ಜಪಾನ ಮಾಡಿಲ್ಲ, ನಿನಗೆ ಗೊತ್ತಿಲ್ಲ ಆಕೆ ಗುಣ ಹೆಂಗೆ ಅನ್ನೋದು. ಹೋಗಪ್ಪ, ಹಂಗೆ ಮಾಡಬಾರ್ದು, ದೀರ್ಘಕ್ಕೆ ಹಚ್ಕೋಬಾರ್ದು. ಹೋಗಿ ಹಂಗೆಲ್ಲ ಬ್ಯಾಬಿಡ್ ಬೇಯವ. ಏನೋ 10 ಕರ್ದು ಔತ್ನ ಮಾಡಿಸ್ಕೊಂಡ್ರೆ ಅನ್ನಂಗೆ ಏನೋ ಎಲ್ಲರೂ ಹೇಳಿದ ಮೇಲೆ ಹೆಂಗೆ ನೆಪಕ್ಕೆ ಬಾರ ಬೇಯವ್ವ ಅಂತಂದ್ರೆ ನನಗೇನು ಮನಸ್ಸಾಗಂಗಿಲ್ಲ ಬಿಡು. ಅವನಾಗಿ ಮನಸ್ಫೂರ್ತಿಯಾಗಿ ಬರಲಿ ನಮ್ಮ ಅವನು ಅನ್ನೋ ಮನಸ್ಸಿದ್ರೆ ಕರೀಲಿ, ಇಲ್ಲಾಂದ್ರೆ ಬೇಡ. ಏನಾಗತಿ? ನಾಳೆ ಇವತ್ತಿಲ್ಲ ನಾಳೆ ನಮ್ಮ ಮನೆಗೆ ಬರ್ಬೇಕಲ್ಲ ಮೊಮ್ಮಕ್ಕಳು, ಅವಾಗ ನೋಡ್ತೀನಿ. ಏನೋ ಹೊರಕತ್ತಿಲ್ಲ ನನಗೆ, ಸೊಸಿನ ನೋಡೇ ತೀರ್ಬೇಕು ಅನ್ನೋದು. ನೋಡಮ್ಮ ನೋಡು ಹೆಂಗೆ ಮಾತಾಡ್ತಾಳ ಹೂವು. ಸುಸಿನ ನೋಡ್ಬೇಕು ಅನ್ನೋದ ಇಲ್ಲ ಅಂತ, ಮತ್ತು ಕರೆದ್ರೇನು ಕರಿಲಾರದ್ರೇನು, ಎರಡು ಏನು ವ್ಯತ್ಯಾಸನ ಆಗಲಿಲ್ಲಲ್ಲ. ಏ ಬಾ ಬಾರ, ದೊಡ್ಡ ಶಾಣೆ ಆಗಕ್ಕೆ ಹೋಗ್ಬೇಡ ಬಾ.
ಏನೋ ನಿಮ್ಮವ್ವ ಒಂದು ಮಾತು ಅಂದ್ರೆ ಮುಕ್ಕಾಗ್ಬಿಟ್ಟೇನು ನೀನು ಬಾ ಕೇಳು ಏನಾತು ಬಾ ಇವ ಹೋಗೋಣ ಅಂತಂದು ಆಕೆ ಏನಾರು ಒಲ್ಲೆ ಅನ್ಲಿ ನಾ ಆಮೇಲೆ ಮಾತಾಡ್ತೀನಿ. ನೀನೇ ಹಂಗೆ ಅದು ನೋಡ್ಬೇಕ ಮನಸ್ನಾಗ ಅಷ್ಟೆಲ್ಲ ಪ್ರೀತಿ ಐತಿ ಮಕ್ಕಳು ಸೊಸಿ ಮೇಲೆ ಸುಮ್ಮನೆ ಅವನಿದ್ರಿಗೆ ಏನೇನಾರ ಮಾತಾಡಕತ್ತಿದಿ ಅವ್ನು ಮಾತಾಡ್ತಾನಂತ ನೀನು ಮಾತಾಡ್ತಿ ಸಣ್ಣ ಹುಡ್ರಂಗೆ ಬಿಡು ಬಿಡು ಅಂಥವೆಲ್ಲ ಬಿಟ್ಟು ನಡ್ರಿ ಎಲ್ಲರೂ ಸೇರಿ ಹೋಗಿ ನೋಡ್ಕೊಂಬರೋಣಂತೆ.